ವಾನರ ಗಂಗಾ ರಾಜ ನಾರದರ ಆಡಿದ ಮಾತು ನಮ್ಮ ಮನಸ್ಸಿಗೆ ಬಂದಿರುವುದು. ದ್ವಾರಕಾವತಿಯಲ್ಲಿ ಬಲರಾಮ ದೇವನು ನಿನ್ನನ್ನು ಕಂಡು ನಿನ್ನ ಮನಸ್ಸಿನಂತೆ ಅನುಕೂಲ ಹೌದು. ಆಹೋ ರಾಜ, ನೀನೇನು ಸಾಮಾನ್ಯ ಏಕ ಚಕ್ರಪತಿ ಆದ 100 ಮಂದಿ ತಮ್ಮಂದಿರು ಗಜ ತಿರಗ ರಥ ಪತಾಕಿಗಳಿಂದ ಪ್ರಾಮುಖ್ಯತೆ ಹೊಂದಿರುವ ನಿನ್ನಗೆ ಸರಿಸಮನರಾದರು. ಅವರು ಶೀಘ್ರದಿಂದ ದ್ವಾರಕವತಿಗೆ ತರಳುವಂತವನಾಗ ರಾಜ ಸಾಂದ್ರವನ ತೇಜ. ಆಹೋ ರಾಜ, ಮಾವನಾದ ಸಕನೆ, ಈ ನಾರದರು ಹೇಳಿದ ಮಾತು ನನ್ನ ಮನಸ್ಸಿಗೆ ಬಂದಿದೆ. ಹೌದು ಮಾವಯ್ಯ. ದ್ವಾರಕಾವತಿಗೆ ಹೋಗಿ ಬಲರಾಮನ ಕಂಡು ಕ್ಷೇಮ ಲಾಭಗಳನ್ನು ವಿಚಾರಿಸಿ ಆಹೋ ರಾಜ, ಸಕನೆ, ಈ ನಾರದರು ಹೇಳಿದ ಮಾತು ನನ್ನ ಮನಸ್ಸಿಗೆ ಬಂದಿದೆ. ಹೌದು. ಬಲರಾಮ ದೇವನಂ ನಿನ್ನಂ ಕಂಡ ಕ್ಷಣ ತಕ್ಕ ಮರ್ಯಾದೆಯ ಕೊಡುವನು. ತನ್ನ ಮಗಳ ಕೊಡುವನು. ಸುಯೋಧನ ಮಾಡದಿರು ಯೋಚನ. ಕರ್ಣ ಸಕನಿಯರ ರಾಜ, ಈ ಸಂಗತಿ ಶ್ರೀಕೃಷ್ಣರ ಕೇಳಿದರೆ ಏನಾದರೆಂದು ತಪ್ಪತವುದನ್ನು ನಮಗೆ ಅಪೇಕ್ಷ ಮಾಡಿಸಲು ಸಂಶಯ ಬಂದಿರೋರಾದ ಇದಕ್ಕೇನು ಉಪಾಯ? ಕೌರವೇಂದ್ರ ಕಣ್ಣ ಆ ವೈಕುಂಠ ವಾಸನಾಥ ಶ್ರೀ ಅಲ್ಲನು ಏನಾದರೂ ವಂಚನೆ ಮಾಡಿದ್ದಾನೆ ರಾಜ. ಕಿಂಚಿತ್ತ ದೋಷಗಳನ್ನು ಆಚರಿಸುತ್ತೇನೆ ಹೇಗೆ? ನಿನ್ನ ಅಲ್ಲ ಅಪ್ಪೋ ರಾಜ, ಚಂಚಲ ಚಾಣಾಕ್ಷನಂತೆ ಮುಂಚೆ ಹೋಗಿ ವಂಚ ಹಾಕಿ ನಿನ್ನ ಕಾರ್ಯಕ್ಕೆ ಜಯಪ್ರದಾಯಗೊಳಿಸಲು. ಅಪ್ಪೋ ರಾಜ, ಎನ್ನಮ್ಮ ದಾರಂಗ ತಿಳಿದರೆ ಹೌದು ಕಣ್ಣ. ನಿನ್ನ ಅನ್ನವನ್ನು ತಿಂದು ವಂಚಿಸುವುದಕ್ಕೆ ನಾನೇನು ಆಕ್ರೋಲನಂತ ತಿಳಿದಿರುವ ಹೇಗೆ? ರಾಜ, ಭಯವೊಂಬಿಟ್ಟು ನಯ ವಿನಯವನ್ನು ತೊಟ್ಟು ಸಂತೋಷದಿಂದ ಬಲರಾಮನಡಿಗೆ ತರಳುವಂತನಾದ ಕೌರವ ಭೂಪ ಸೋರನ್ನ ಪ್ರತಾಪ. ಆಹೋ ಚಲವಂತನಾದ ಕೌರವೇಂದ್ರ, ಮಾವನಾದ ಸಕಲೆ, ಮತ್ತೇಕೆ ತಡ? ನಿನ್ನ ಸುಕುಮಾರನಾದ ಲಕ್ಷ್ಮಣನನ್ನು ಕರೆಸಿದ್ದೆವು. ದ್ವಾರಕಾವತಿಗೆ ಹೋಗಿ ಬರುವವರೆಗೆ ಈ ರಾಜ್ಯಕಾರವನ್ನು ಚೆನ್ನಾಗಿ ನೋಡಿಕೊಂಡಿರಬೇಕೆಂದು ಆಜ್ಞೆ ಮಾಡುದರೆ ನಿನಗೆ ಯಾರು ಸರಿಯೇ? ಕರ್ಣ ಸಕುರೇ, ನಿನ್ನ